ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಕೆಂಡ ಕಾರಿದ್ದಾರೆ. ಹಸಿರು ಧ್ವಜ ಬೇಕಾದ ಕಡೆ ಹಾಕಿದ್ದಾರೆ, ತೆಗೀತೀರಾ ಅಂತ ಮಾಜಿ ಸಚಿವ ಸುನಿಲ್ ಕುಮಾರ್ ಕೆಂಡಾಮಂಡಲರಾಗಿ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯಗೆ ಕೇಸರಿ ಕಂಡ್ರೆ ಆಗಲ್ಲ ಅಂದಿದ್ರು, ಆದ್ರೆ ಕೇಸರಿ ಕಂಡ ಕಡೆ ಹೀಗ್ ಮಾಡಿದ್ರೆ ಹೇಗೆ? ನಾವು ರಾಜ್ಯ ಸರ್ಕಾರದ ನಿಲುವನ್ನ ಖಂಡಿಸ್ತೀವಿ. ಒಂದು ಕೇಸರಿ ಧ್ವಜ ತೆಗೆದ್ರೆ 1000 ಕೇಸರಿ ಧ್ವಜ ಹಾಕ್ತೀವಿ, ಒಂದು ತೆಗೆದ್ರೆ 1000 ಕೇಸರಿ ಧ್ವಜ ಹಾರಾಡ್ತವೆ ಅಂತ ಬೆಂಗಳೂರಲ್ಲಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸ್ವತಃ ಒಂದು ಕಡೆ ನನಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಒಂದು ಕೇಸರಿ ಧ್ವಜವನ್ನ ಇಳಿಸುವಂತ ಪ್ರಯತ್ನವನ್ನ ಮಾಡಿ ಲಾಠಿ ಪ್ರಹಾರವನ್ನು ನೀವು ಮಾಡ್ತೀರಿ ಅಂತಾದ್ರೆ ರಾಜ್ಯದಲ್ಲಿ ಅನಧಿಕೃತವಾಗಿ ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಿ ಗೋರಿಗಳ ನಿರ್ಮಾಣ ಆಗಿದೆ, ಸರ್ಕಾರಿ ಜಾಗಗಳಲ್ಲಿ ಎಲ್ಲಿ ಗೋರಿಗಳು ಇವತ್ತು ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನ ನಾವು ತೋರಿಸ್ತೇವೆ, ನೀವು ತೆಗಿತೀರಾ? ಎಲ್ಲಿ ಬೇಕಲ್ಲಿ ಹಸಿರು ಧ್ವಜಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆಯವರು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಅದಕ್ಕೆ ನಾವು ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾ? ರಾತ್ರೋರಾತ್ರಿ ಪೊಲೀಸರನ್ನು ನುಗ್ಗಿಸಿ ತೆಗೆಸುವಂತ ಪ್ರಯತ್ನವನ್ನ ಸರ್ಕಾರ ಇವತ್ತು ಮಾಡಬಾರ್ದಾಗಿತ್ತು. ನಾನು ಸರ್ಕಾರದ ನಿಲುವನ್ನು ಖಂಡಿಸ್ತೇನೆ. ಒಂದು ಕೇಸರಿ ಧ್ವಜವನ್ನ ತೆಗೆದ್ರೆ 1000 ಕೇಸರಿ ಧ್ವಜಗಳು ಹಾರಾಟ ಆಗುತ್ತೆ ಎನ್ನುವಂಥದ್ದನ್ನ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಇದೊಂದು ಆಂದೋಲನದ ರೂಪದಲ್ಲಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ, ಗೃಹ ಇಲಾಖೆ ಹೊಣೆ ಅನ್ನೋದನ್ನ ನಾನಿವತ್ತು ಎಚ್ಚರಿಸ್ತೇನೆ. ಸಿದ್ದರಾಮಯ್ಯ ಸ್ವತಃ ಒಂದು ಕಡೆ ನನಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಒಂದು ಕೇಸರಿ ಧ್ವಜವನ್ನ ಇಳಿಸುವಂತ ಪ್ರಯತ್ನವನ್ನ ಮಾಡಿ ಲಾಠಿ ಪ್ರಹಾರವನ್ನು ನೀವು ಮಾಡ್ತೀರಿ ಅಂತಾದ್ರೆ ರಾಜ್ಯದಲ್ಲಿ ಅನಧಿಕೃತವಾಗಿ ರಸ್ತೆ ಬದಿಗಳು